ಇಲ್ಲಿರುವ ದಲಿತರಿಗೆ ತಾಕತ್ತು ದಮ್ಮು ಇಲ್ಲ. ನಾನು ಹಲವು ಸಾರಿ ಹೇಳಿದ್ದೀನಿ, ಅವರೊಂಥರ ಶುಗರ್ಲೆಸ್ಸು, ಬೋನ್ಲೆಸ್ಸು, ಸೀಡ್ಲೆಸ್ಸು ಇದ್ದಂಗೆ. ಇದಕ್ಕಿಂತ ಉತ್ತಮ ಪದಗಳು ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಅವರು ಬೇಸರ ಮಾಡ್ಕೊಳ್ತಾರ, ನನಗೇನೂ ಚಿಂತೆ ಇಲ್ಲ. ಯಾಕೆ ಇಷ್ಟಾದರೂ ಅವ್ರಿಗೆ ರೋಷ ಬರಲಿಲ್ಲ ಅಂದರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಬಂದು ಇವ್ರಿಗೆ ಹೇಳ್ಕೊಡ್ಬೇಕಾ? ಎಲ್ಲ ಕೇಳುವ ಇಷ್ಟು ಮಾತಾಡ್ತೀರಿ. ದಲಿತರನ್ನು ಇಷ್ಟು ದಿನಗಳು ವೋಟ್ ಬ್ಯಾಂಕ್ ಮಾಡಿಕೊಂಡು ದಲಿತರನ್ನು ಹಾಳು ಮಾಡಿದ್ದೀರಿ. ನೀವು ಎಲ್ಲ ಮುಖ್ಯಮಂತ್ರಿ ಆಗಿಬಿಡ್ತಾರಂತ ದಲಿತರು ನಿಮ್ಮ ಜೊತೆಯಲ್ಲಿ ನಿಂತರು, ಇವತ್ತಿಗೆ ಆಗಲಿಲ್ಲ. ಹೋಗಲಿ, AICC ಅಧ್ಯಕ್ಷರಾಗಿದ್ದಾರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರ ಎತ್ತರಕ್ಕೆ ಇನ್ನೊಬ್ಬರು ಬೆಳೆಯುವಂಥ ಸಾಧ್ಯತೆ ಈ ಕರ್ನಾಟಕದಲ್ಲಿ ಇದೆ ಅಂತ ನಾನು ಅಂದ್ಕೊಳ್ಳಲಿಲ್ಲ. ಇಂಥ ಕಾಲದಲ್ಲೂ ಕೂಡ ಅವರೇ ಆಗಿ ಬಂದಿದ್ದರೆ ನಮಗೇನು ಚಿಂತೆ ಇಲ್ಲ. ಯಾರೋ ಒಬ್ಬರು ದಲಿತರು ಆಗಬೇಕಷ್ಟೇ. ನೀವಾಗಲಿಲ್ಲ ಅಂತಂದರೆ KH ಮುನಿಯಪ್ಪ ಅವ್ರನ್ನೋ ಡಾಕ್ಟರ್ ಪರಮೇಶ್ವರ್ ಅವ್ರನ್ನೋ ಮಾಡ್ಬೋದಾಗಿತ್ತು. ಅದೂ ಇಲ್ಲದೆ ಒಬ್ಬರ ಹೆಸರನ್ನು ಹೇಳೋಷ್ಟು ಶಕ್ತಿ ನಿಮಗಿಲ್ಲ ಅಂದರೆ ವಾಟ್ ಫಾರ್ ಯು ಆರ್ AICC ಪ್ರೆಸಿಡೆಂಟ್ ಅಲ್ವಾ? ಇದು ಅವರು ಯೋಚನೆ ಮಾಡಬೇಕು. ನಾವು ಹೇಳೋದಲ್ಲ. ಹೈಕಮಾಂಡ್ ಅಂತಂದರೆ AICC ಹೈಕಮಾಂಡ್. ಆದರೆ ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ರಾಹುಲ್ ಗಾಂಧಿ ಕೈಯಲ್ಲಿದೆ. ರಾಹುಲ್ ಗಾಂಧಿ ತೀರ್ಮಾನ ತಗೊಳ್ತಾರೆ, ನೀವೇನಕ್ಕಿದ್ದೀರಿ? ಏನು AICC ಕಚೇರಿ ಕಸ ಹೊಡೆಯೋಕ್ಕಿದ್ದೀರಾ? ಮತ್ತೆ ತಾಕತ್ತಿದ್ರೆ ತೋರಿಸ್ಬೇಕು ಅಧ್ಯಕ್ಷಗಿರಿ ಏನು ಅನ್ನೋದನ್ನು.